ಪಾಂಡು ಗೆ ಈ ರೀತಿ ಎಲ್ಲ ಕರೆದ್ರು ಕೂಡ ತಲೆನೇ ಕೆಡಿಸ್ಕೊಳ್ದೆ ಜಸ್ಟ್ ಫೋಕಸ್ ಹಾಕಿದ್ರು ಡ್ಯಾನ್ಸ್ ಸಿಂಗಿಂಗ್ ಮೇಲೆ. ಇಟ್ಸ್ ನನ್ ಅದರ್ ದೆನ್ ಮೈಕಲ್ ಜಾಕ್ಸನ್. ಈ ಹೆಸರು ಕೇಳ್ತಿದಂಗೆ ನಿಮ್ ಮೈಂಡ್ ಅಲ್ಲಿ ಬರೋದು ಮೂನ್ ವಾಕ್ ಹಾಗೇನೆ ಸ್ಟೆಪ್ಸ್ ಗಳು. ಪಾಪ್ ಕಲ್ಚರ್ ಗೆ ಕಿಂಗ್ ಆಗಿ ಗೊತ್ತಿರುವಂತ ಇವ್ರ ಬಯೋಪಿಕ್ ಸಿನಿಮಾ ಇವಾಗ ರಿಲೀಸ್ ಆಗಿದೆ ಥಿಯೇಟರ್ ಅಲ್ಲಿ. ಎಕ್ಸ್ಪೆಷಲಿ ಇಂತ ಸಿನಿಮಾಗಳು ಇಂಡಿಯಾದಲ್ಲಿ ಜಾಸ್ತಿ ರನ್ ಆಗಲ್ಲ, ಐ ನೋ. ಬಟ್ ಇವ್ರ ಟೈಮ್ ಲೈನ್ ಅಲ್ಲಿ ಏನೆಲ್ಲ ಸ್ಟ್ರಗಲ್ ಮಾಡಿದ್ರು ಈ ಲೆವೆಲ್ ಬರೋದಕ್ಕೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಪಕ್ಕ ಈ ಸಿನಿಮಾನ ನೀವು ನೋಡ್ಲೇಬೇಕು. ಆಮೇಲೆ ಇತ್ತೀಚೆಗೆ ತುಂಬಾನೇ ವೈರಲ್ ಆಗಿರುವಂತ ವಿಷಯ, ಎಪ್ಸ್ಟೀನ್ ಫೈಲ್ ಒಳಗಡೆ ಮೈಕಲ್ ಜಾಕ್ಸನ್ ಕೂಡ ಇನ್ವಾಲ್ವ್ಮೆಂಟ್. ಈ ವಿಷಯನ ಸಿನಿಮಾದೊಳಗಡೆ ಲಿಂಕ್ ಮಾಡಿ ತೋರ್ಗಿರ್ಸ್ಬಿಡ್ತಾರೆ ಹೆಂಗೆ ಅಂತ ಎಕ್ಸೈಟ್ಮೆಂಟ್ ಅಲ್ಲೇ ಕಾಯ್ತಾ ಇದೆ. ಬಟ್ ಆ ಸೀನ್ ಈ ಸಿನಿಮಾದಲ್ಲಿ ಇಲ್ಲ. ಹಂಗಂದ್ ಮಾತ್ರಕ್ಕೆ ಬಯೋಪಿಕ್ ಸಿನಿಮಾದಲ್ಲಿ ಇದನ್ನೆಲ್ಲ ತೋರಿಸ್ತಾ ಇದ್ರೆ ಜನಗಳು ರಚಿಕೆ ಬಿಡ್ತಾರೆ, ನನಗೂ ಗೊತ್ತು. ಬಟ್ ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇನೆ. ಚಾಪ್ಟರ್ 2 ಕೂಡ ಬರುತ್ತೆ. ಮೊದಲನೇದಾಗಿ ಮೈಕಲ್ ಜಾಕ್ಸನ್ ಈ ರೀತಿ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಜೊತೆಗೆ ಒಂದೊಳ್ಳೆ ಸಾಂಗ್ಸ್ ಗಳನ್ನ ಕಂಪೋಸ್ ಮಾಡೋದನ್ನ ಹೆಂಗ್ ಕಲ್ತ್ರು, ಅವರಿಂದ ಇದ್ದಂತ ಆ ಸ್ಟ್ರಗಲ್ ಗಳು ಏನು, ಸ್ವಲ್ಪ ಲೇಡೀಸ್ ವಾಯ್ಸ್ ಇದ್ರು ಕೂಡ ಇವ್ರಿಗೆ ಆ ರೀತಿ ಎಲ್ಲ ಕರೀತಾ ಇದ್ರು ಕೂಡ ಇವ್ರು ಯಾಕೆ ಬೇಜಾರೇ ಮಾಡ್ಕೊಳ್ಳಿಲ್ಲ. ಹಾಗೇನೆ ಇವ್ರ ಲೈಫ್ ಅಲ್ಲಿ ಇದ್ದಂತ ಮೋಸ್ಟ್ ಡೇಂಜರಸ್ ವಿಲನ್ ಯಾರು, ಇದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಯಾಕಂದ್ರೆ ಸಿನಿಮಾ ಟಾಪ್ ಗೆ ನಾಚ್ ಆಗಿದೆ. ನಾಚ್ ನನಗೊತ್ತು ಇದು ಇಂಡಿಯಾದಲ್ಲಿ ಜಾಸ್ತಿ ರನ್ ಆಗಲ್ಲ, ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಅದು ಕೂಡ ಮೈಸೂರಲ್ಲಿ ಕೇಳ್ಬೇಕಾ ಅಷ್ಟಕ್ಕಷ್ಟೇ ಅಂತ ಅನ್ಕೊಂಡ್ರು ಕೂಡ ಈ ರೀತಿ ಒಂದ್ ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ಲೈಫ್ ಅಲ್ಲಿ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ನ ಮಿಸ್ ಮಾಡ್ಕೊಂಡಂಗೆ ಆಯ್ತೀರಾ. ಬಿಕಾಸ್ ಈ ತರ ಸಿನಿಮಾಗಳು ನೋಡ್ತಾ ನೋಡ್ತಾ ನಿಮ್ಗೂ ಮೋಟಿವೇಟ್ ಆಗ್ಬೋದು. ಇವರೇ ಇಷ್ಟೊಂದು ನೋವೆಲ್ಲ ತಿಂದಿರ್ಬೇಕಾದ್ರೆ ನಾವೆಲ್ಲ ಯಾವ ಲೆಕ್ಕ ಅನ್ನೋ ಒಂದು ಮೆಂಟಾಲಿಟಿನ ಒಳಗಡೆಯಿಂದ ಬರ್ಸ್ಕತೀರ ನೀವೇ. ಇಲ್ಲಿ ಮೈಕಲ್ ಜಾಕ್ಸನ್ ರೋಲ್ ನ ಪ್ಲೇ ಮಾಡಿರೋದು ಅವರ ಅಣ್ಣನ್ ಮಗನೇ ಜಫರ್ ಜಾಕ್ಸನ್ ಅಂತ. ನಿಜವಾಗ್ಲೂ ಮೈಕಲ್ ಜಾಕ್ಸನ್ ಇವ್ರೇನಾ ಅಂತ ಟಾಂಗ್ ಕೊಡೋ ಲೆವೆಲ್ ಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸ್ಟೆಪ್ಸ್ ಗಳಾಗಿರ್ಬೋದು, ಸಾಂಗ್ಸ್ ಗಳಾಗಿರ್ಬೋದು, ವಾಯ್ಸ್, ಟ್ಯೂನ್ ಎಲ್ಲ ಕೂಡ ನೆಕ್ಸ್ಟ್ ಲೆವೆಲ್ ಟಾಪ್ ನಾಚ್. ಪರ್ಸನಲ್ ಆಗಿ ನನಗೆ ಇವ್ರು ಮಾಡಿರೋಂತ ಬೀಟ್ ಇಟ್ ಈ ಸಾಂಗ್ ನನಗೆ ಫೇವರೇಟ್, ಒನ್ ಆಫ್ ದ ಬೆಸ್ಟ್ ಅಂದ್ರೆ ಅದೇನೆ. ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟಿದೆ ಆ ಸಾಂಗೋಸ್ಕರ. ಅದನ್ನ ರೀಮಾಸ್ಟರ್ ಹಾಗೇನೆ ನೆಕ್ಸ್ಟ್ ಲೆವೆಲ್ ಟ್ಯೂನ್ ನ ಆಡ್ ಮಾಡಿ ಈ ಸಿನಿಮಾದ ಒಳಗಡೆ ಬೇಸ್ ನ ಬೂಸ್ಟ್ ಮಾಡಿದ್ದಾರೆ. ವಾಹ್, ಕೇಳ್ತಾ ಇದ್ರೆ ನಂದು ಎದ್ದು ಕುಣಿತಾ ಇತ್ತು. ಇನ್ನು ವಿಲ್ಲನ್ ಅಂತ ಬಂದಾಗ ಈ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ವಿಲ್ಲನ್ ಯಾರಪ್ಪ ಅಂದ್ರೆ ಅದನ್ನ ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ನನ್ನ ಲೈಫ್ ಅಲ್ಲೂ ಕೂಡ ಅದು ನಡೀತಾ ಇದೆ. ಅದನ್ನೆಲ್ಲ ಕಿತ್ತು ಅರ್ದು ಎಸ್ದು ಮುಂದಕ್ಕೆ ಹೋದ್ರೇನೆ ಇವ್ರ ತರ ಹೆಸರು ಮಾಡಕ್ ಆಗೋದು ಅನ್ನೋ ಒಂದು ಮೆಂಟಾಲಿಟಿ ನನಗೂ ಬಂದ್ಬಿಡಿದೆ. ಈಗ ಕೊನೆ ಕ್ಲೈಮ್ಯಾಕ್ಸ್ ಬರ್ತಿದಾಗೇನೆ ಏನಿದು ಇಷ್ಟೇನಾ, ಮುಂದಕ್ಕೆ ಇನ್ನು ದೊಡ್ಡದಾಗಿರ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರೋಂತ ಟೈಮಲ್ಲಿ ಕರೆಕ್ಟ್ ಆಗಿ ಪಾರ್ಟ್ 2 ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಕಂಟಿನ್ಯೂ ಮುಂದಕ್ಕಿದೆ ಇನ್ನುವೆ. ಎಸ್ಪೆಷಲಿ ಪಾರ್ಟ್ 2 ಗೋಸ್ಕರ ನಾನಂತೂ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ಆ ಪಾರ್ಟ್ 2 ಒಳಗಡೆ ಎಪ್ಸ್ಟೀನ್ ಫೈಲ್ ಬಗ್ಗೆ ಏನಾದ್ರೂ ರಿವೀಲ್ ಮಾಡ್ಬಿಟ್ರೆ ಸಿನಿಮಾ ಕಿತ್ಕೊಂಡು ಎಲ್ಲೋ ಓಡಾಯ್ತಿದೆ, ಪಕ್ಕ ಗ್ಯಾರಂಟಿ ಫಿಕ್ಸ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹೋಗ್ತಾರೆ. ಕೀಪ್ ವಾಚಿಂಗ್. ಬೈ ಬಾಯ್. ಎಲ್ಲ ಚೀಪ್